ನಮಸ್ತೆ ಸ್ನೇಹಿತರೆ. ಅಧಿಕ ಮಾಸ ಮಹಾತ್ಮದ ಕತೆ 12ನೆಯದು ಸೋಮಶರ್ಮನ ಕಥೆ. ಈ ಕಥೆಯನ್ನು ಪದ್ಮಪುರಾಣದಲ್ಲಿ ಹೇಳಲಾಗಿದೆ. ಆ ಕಥೆ ಏನೆಂದು ತಿಳಿದುಕೊಳ್ಳೋಣ ಬನ್ನಿ. ಸೌರಾಷ್ಟ್ರ ಎಂಬ ನಗರದಲ್ಲಿ ಪ್ರಭಾಸ ಎಂಬ ಕ್ಷೇತ್ರ. ಅಲ್ಲೊಬ್ಬ ಬ್ರಾಹ್ಮಣ, ಹೆಸರು ಸೋಮಶರ್ಮ. ವೇದಾದಿ ಶಾಸ್ತ್ರಗಳನ್ನು ಓದಿದ ವಿದ್ವಾಂಸ, ಸದಾಚಾರ ಪಾರಾಯಣ, ಬಗೆಬಗೆಯ ಯಜ್ಞ ದಾನ ಮೊದಲಾದವುಗಳನ್ನು ಮಾಡಿದ್ದ ಪುಣ್ಯಶಾಲಿ, ಅನೇಕ ಅಧಿಕ ಮಾಸಗಳನ್ನು ಆಚರಿಸಿದ್ದ ಭಾಗ್ಯಶಾಲಿ. ಅವನೊಮ್ಮೆ ಆ ಕ್ಷೇತ್ರದಲ್ಲಿನ ಸರಸ್ವತಿ ಸಮುದ್ರ ಸಂಗಮದಲ್ಲಿ ಸ್ನಾನಕ್ಕೆಂದು ತೆರಳಿದ್ದಾಗ ಮಾರ್ಗದಲ್ಲಿ ಒಬ್ಬ ಭಯಂಕರ ರಾಕ್ಷಸ ಕಾಣಿಸಿಕೊಂಡ. ಅವನನ್ನು ಕಾಣುತ್ತಲೇ ಸೋಮಶರ್ಮ ಶ್ರೀ ನರಸಿಂಹದೇವರನ್ನು ಸ್ಮರಿಸುತ್ತಾ ನಿಂತುಕೊಂಡ. ಎಷ್ಟು ಪ್ರಯತ್ನಿಸಿದರೂ ರಾಕ್ಷಸನಿಗೆ ಅವನನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ. ಅಗ್ನಿಯಂತೆ ಕಂಗೊಳಿಸುತ್ತಿದ್ದ ಆ ಬ್ರಾಹ್ಮಣನನ್ನು ಕುರಿತ ರಾಕ್ಷಸ ಹೇಳಿದ, ಸ್ವಾಮಿ, ನೀವು ಮಹಾಪುಣ್ಯಾತ್ಮರು. ನಾನು ಎಷ್ಟು ಪ್ರಯತ್ನಿಸಿದರೂ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಮಹಾತ್ಮರಾದ ತಾವು ನನ್ನನ್ನು ಉದ್ಧರಿಸಬೇಕು ಎಂದು ಕೇಳಿಕೊಂಡ. ಬ್ರಾಹ್ಮಣ, ನಾನು ಇವನನ್ನು ಉದ್ಧರಿಸದಿದ್ದಲ್ಲಿ ಇವನ ಬದುಕು ಹೀಗೆಯೇ ಸಾಗುವುದು. ಅನೇಕ ಜನರು ಇವನಿಗೆ ಆಹಾರವಾಗಿ ಹೋಗುವರು. ಇವನು ಬಿಡುಗಡೆ ಮಾಡಿದರೆ ಅಷ್ಟು ಜನರನ್ನು ಫಲಿಸಿದಂತಾಗುವುದು ಎಂದು ಚಿಂತಿಸಿ ತಾನು ಆಚರಿಸಿದ ಸ್ನಾನದ ಒಂದು ದಿನದ ಪುಣ್ಯವನ್ನು ಅವನಿಗೆ ಧಾರೆ ಎರೆದ. ಕೂಡಲೇ ಆ ರಾಕ್ಷಸ ದಿವ್ಯ ರೂಪ ಧರಿಸಿ ಶೋಭಿಸಿದ. ದೇವತೆಗಳು ಪುಷ್ಪವೃಷ್ಟಿ ಸುರಿಸಿ ಆ ಬ್ರಾಹ್ಮಣನನ್ನು ಅಭಿನಂದಿಸಿದರು. ಇವನನ್ನು ಉದ್ಧರಿಸುವ ಮೂಲಕ ಅಸಂಖ್ಯ ಜನರ ಪ್ರಾಣವನ್ನು ಉಳಿಸಿ ಲೋಕೋಪಕಾರ ಮಾಡಿದಿರಿ ಎಂದು ಕೊಂಡಾಡಿದರು. ಇದರಿಂದ ಜ್ಞಾನಿಗಳಾದವರು ತಮ್ಮ ವ್ರತ ಉಪವಾಸಗಳ ಪುಣ್ಯವನ್ನು ಕ್ರೂರ ಪಾಪ ಮಾಡಿದವರಿಗೂ ಸಹ ಧಾರೆ ಎರೆದು ಉದ್ಧರಿಸುವ ಇಂದಿನ ರಹಸ್ಯ ಇದರಲ್ಲಿ ನಿರೂಪಿತವಾಗಿದೆ. ಲೋಕೋದ್ಧಾರವೇ ಪ್ರಧಾನವಾಗಿ ಜ್ಞಾನಿಗಳ ಸಾಧನೆಯ ಪರಮೋದ್ದೇಶ ಎಂಬುದು ಅತ್ಯಂತ ಗಮನಾರ್ಹವಾದ ಸಂಗತಿ. ಇಲ್ಲಿಗೆ ಸೋಮಶರ್ಮನ ಕಥೆಯು ಮುಕ್ತಾಯಗೊಂಡಿತು. ಅಧಿಕ ಮಾಸ ಮಹಾತ್ಮೆಯ 13ನೆಯ ಕಥೆ ಧನದಾಸನ ಕಥೆ. ವಿರಾಟ ಸಮುದ್ರವಾದ ಒಂದು ದೇಶ. ಅದರಲ್ಲಿ ಸಹ್ಯ ಪರ್ವತ ಎಂಬ ಬೆಟ್ಟದ ಬಳಿಯಲ್ಲಿ ಮಹಾಪೂರ ಎಂಬ ಪಟ್ಟಣ. ಕಲಿಯುಗದಲ್ಲೂ ಧರ್ಮ 4 ಪಾದಗಳಿಂದ ಸಂಚರಿಸುವ ಪುಣ್ಯ ನಗರವದು. ಅಲ್ಲಿ ಧನದಾಸ ಎಂಬ ಮಹಾಶೂದ್ರನಿದ್ದ. ಸದಾ ಬ್ರಾಹ್ಮಣ ಸೇವೆ ಮಾಡುವುದು ಅವನ ವ್ರತವಾಗಿತ್ತು. ತನಗೆ ಅನೇಕ ಸೇವಕರಿದ್ದರೂ ಅಹಂಕಾರ ಪಡೆದೆ ತಾನೇ ಸ್ವತಃ ಬ್ರಾಹ್ಮಣರ ಪಾದಪ್ರಕ್ಷಾಲನೆಯನ್ನು ಮಾಡುವ ದೀಕ್ಷೆಯು ಅವನದ್ದಾಗಿತ್ತು. ಬ್ರಾಹ್ಮಣರ ಬಟ್ಟೆ ಒಗೆಯುವುದು, ಪದಾರ್ಥಗಳನ್ನು ತಂದು ಕೊಡುವುದು, ಕಾಲುತ್ತುವುದು, ಅಭ್ಯಂಜನ ಸ್ನಾನ ಮಾಡಿಸುವುದು ಅವನ ವ್ರತವಾಗಿತ್ತು. ಅವನ ಪತ್ನಿ ವಿಪ್ರಸ್ತ್ರೀಯರ ಸೇವೆಯಲ್ಲಿ ತೊಡಗಿದ್ದಳು. ಅಧಿಕ ಮಾಸದಲ್ಲಂತೂ ಅವರ ಬ್ರಾಹ್ಮಣ ಸೇವೆ ಇನ್ನೂ ಹೆಚ್ಚಾಗಿ ನಡೆಯುತ್ತಿತ್ತು. ಪರವಶಾತ್ ಅವನಿಗೆ ಕುಷ್ಠರೋಗ ಒದಗಿತ್ತು. ಅವನ ಪತ್ನಿ ಕಂಜಾಕ್ಷಿಯು ಪತಿಯ ಸ್ಥಿತಿಯನ್ನು ಕಂಡು ಚಿಂತೆಗೊಳಗಾದಳು. ಆಗೊಮ್ಮೆ ಸಿದ್ಧನೊಬ್ಬ ಆಗಮಿಸಿ ಆ ಧನದಾಸನಿಗೆ ಹೇಳಿದ, ನಾಳೆ ನೀನು ಮರಣಿಸುವೆ. ಬ್ರಾಹ್ಮಣರನ್ನು ವಿಶೇಷವಾಗಿ ಸೇವಿಸಿದ ಫಲವಾಗಿ ಸ್ವರ್ಗಲೋಕವನ್ನು ಸೇರುವಿ. ಇದನ್ನು ಕೇಳಿ ಧನದಾಸ ತನ್ನ ಸಂಪತ್ತನ್ನು 3 ಭಾಗ ಮಾಡಿ ಒಂದನ್ನು ಮಗನಿಗೆ ನೀಡಿದ, ಇನ್ನೊಂದನ್ನು ಹೆಣ್ಣು ಮಕ್ಕಳಿಗೆ ನೀಡಿದ, 3ನೆಯ ಭಾಗವನ್ನು ಮನೆಗೆ ತೆರಳಿ ಬ್ರಾಹ್ಮಣರಿಗೆ ಸಮರ್ಪಿಸಿದ. ಇದರಿಂದಾಗಿ ಆ ಶೂದ್ರ ಶ್ರೇಷ್ಠಗತಿಯನ್ನು ಪಡೆದುಕೊಂಡ. ಅಂತ್ಯಕಾಲ ಬಂದಾಗ ಕೈಗೊಳ್ಳಬೇಕಾದ ಎಚ್ಚರಿಕೆಯನ್ನು ನೀಡುವ ಈ ಕತೆ ಬಂಧು ಬಾಂಧವರಿಗೆ ಹೇಗೋ ಹಾಗೆ ಪ್ರಧಾನವಾಗಿ ಧರ್ಮ ಕಾರ್ಯಕ್ಕೆ ತಮ್ಮ ಸಂಪತ್ತು ವಿನಿಯೋಗವಾಗುವ ವಿವೇಕವನ್ನು ಹೊಂದಬೇಕು ಎಂಬ ಸಂದೇಶವನ್ನು ತಿಳಿಯುತ್ತದೆ. ಈ ಕಥೆಯೂ ಸಹ ಪದ್ಮಪುರಾಣದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಈ ಕಥೆಯನ್ನು ಹೇಳಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.